ಮಾರ್ನಿಂಗ್ ಎವ್ರಿವನ್. ಯಾರ್ದು ವಾಯ್ಸೇ ಕೇಳ್ತಾ ಇಲ್ಲ, ಯಾಕೆ ತಿಂಡಿ ತಿಂದು ಬಂದಿಲ್ವಾ ಇನ್ನು? ಆ ಕೇಳ್ತಾ ಇಲ್ವಲ್ಲ? ಹೇರ್ ಸ್ಟೈಲ್ ಸ್ಟಾರ್ಟ್ ಮಾಡೋಣವಾ ನಾವು? ಸೊ ನಿಮ್ಗೆಲ್ಲ ವೆಸ್ಟರ್ನ್ ಹೇರ್ ಸ್ಟೈಲ್ ಮಾಡಬೇಕಾದ್ರೆ ಒಂದು ಡೌಟ್ ಇರ್ಬೋದು, ಹೇಗೆ ಫಾಸ್ಟ್ ಆಗಿ ಹೇಗೆ ಬೇಗ ಮಾಡ್ಬೋದು, ಒಂದು ಅರ್ಧ ಗಂಟೆ ಒಳಗೆ ಇಲ್ಲ ಮುಕ್ಕಾಲು ಗಂಟೆ ಒಳಗೆ ಅಂತ ಮೇಕಪ್ ಮಾಡ್ತಾ ಇರೋತ್ತಿಗೆ. ಹೌದಾ ಅಲ್ವಾ? I'll speak in both English as well as Kannada. So many of you all must be having a doubt like how to finish a hairstyle within 30 or 40 minutes when it comes for a reception or Sangeet. Am I right? So I'll go ahead with this. So first, comb your hair and put a pony like this. Put a tight pony like this. Is it clear? You all have any doubts regarding a pony? If you all have any doubts, you can ask me. Do you all have? See, what I do is I spray. I take the hair into two sections. One is behind section and one is ear to ear. So first, the behind hair, spray nicely, comb it back and put a rubber band there. Then you do the half, take the half hair, that also spray well and put it back and put a rubber band there. That's how you can secure your pony in one position like. So it will come neat. See, even behind also there won't be any dropouts. And spray well. See, now what you do is you take a lace or a thread, whatever matching for the dressing. So since she's wearing a gown, a blue gown haki silver work ide irodrinda, so nanu okay, so nanu ee silver thread takondidini, silver lace takondidini. ಇದನ್ನ ನೀವು ಈ ಪೋನಿಗೆ ಎಕ್ಸಾಕ್ಟ್ ಹಾಫ್ ಅಲ್ಲಿ ತಕೊಂಡು ಗಂಟು ಹಾಕ್ಬಿಡಿ. ಯು ಟೇಕ್ ಅ ಲೇಸ್ ಲೈಕ್ ದಿಸ್ and you take a thread, you put a knot exactly in the center. To highlight the lace, again you put one more round. So aವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಈ ಸೆಕ್ಷನ್ ಸ್ವಲ್ಪ ಬ್ರಾಡ್ ಆಗಿ ಕಾಣುತ್ತೆ. ಕಾಣಿಸ್ತಾ ಇದೆಯಾ ಎಲ್ರಿಗೂ? Is it visible? Yeah, I can go ahead now. ಹೋಗ್ಬೋದಾ? Sideways, yeah, this is fine. Okay, so now what you do is, now you take two sections from both the sides from the pony. Is visible? Kanta idya elrigu? Kanta idya? Okay, ಎರಡು ಈ ತರ ತಕೊಳ್ಳಿ. ಯಾರ ಹತ್ರ ಆದ್ರೂ ನಿಮ್ಮ ಅಸಿಸ್ಟೆಂಟ್ ಅಥವಾ ಯಾರಾದ್ರೂ ಇದ್ರೆ ಅವ್ರ ಹತ್ರ ಒಂದು ಈ ಹೇರ್ ಅನ್ನ ಹಿಡ್ಕೊಳಕ್ ಹೇಳಿ. ನಾನು ತೋರಿಸ್ತಾ ಇದ್ದೀನಿ ಕರೆಕ್ಟ್ ಆಗಿ, ಕಾಣದೇ ಇದ್ರೆ ಹೇಳಿ. ಸೊ ಇದನ್ನ ಈ ತರ ಮಾಡಿ ಈ ಎರಡು ಲೇಸ್ ಅನ್ನ ಕರೆಕ್ಟ್ ಇರೋ ಸೆಕ್ಷನ್ ಅಲ್ಲಿ ಮೇಲ್ಗಡೆ ಈ ತರ ರೌಂಡ್ ಮಾಡ್ಕೊಳ್ಳಿ. ಯು ಪುಟ್ ಗೋ ಅರೌಂಡ್ ದ ಪೋನಿ. ದೆನ್ ಅಗೇನ್ ಡೂ ದ ಸೇಮ್ ಥಿಂಗ್. ಅಗೇನ್ ಯು ಕಮ್ ಬ್ಯಾಕ್. ಅಗೇನ್ ಆ ತರನೇ ರಿಪೀಟ್ ಮಾಡಿ. ಅರ್ಥ ಆಯ್ತಾ ಎಲ್ರಿಗೂ? ಇದು ಗೊತ್ತಾಯ್ತಾ? ಇದು ಯೂಶುವಲಿ ನೀವು ಓಪನ್ ಹೇರ್ ಸ್ಟೈಲ್ ಅಲ್ಲಿ ಈ ತರ ಹೇರ್ ಸ್ಟೈಲ್ ಈ ಸೆಕ್ಷನ್ ಮಾಡ್ತೀರಿ, ಈ ಟೈಪ್ ಪ್ಯಾಟರ್ನ್ ಮಾಡ್ತೀರಾ. ಸೊ ಈ ತರ ಓಪನ್ ಹೇರ್ ಅಲ್ಲೂ ನಾವು ಮಾಡಿ ಕರ್ಲ್ಸ್ ಮಾಡಿ ಹೇರ್ ಅನ್ನ ಓಪನ್ ಹೇರ್ ಸ್ಟೈಲ್ ಆಗಿ ಬಿಡ್ಬೋದು. ಯಾರೆಲ್ಲ ಹೇರ್ ಸ್ಟೈಲಿಸ್ಟ್ ಇದ್ದೀರಾ ಇಲ್ಲಿ? ಬರೀ ಹೇರ್ ಮಾಡೋರು ಯಾರಿದ್ದೀರಾ? ನೀವು ಮಾಡ್ತೀರಾ ಈ ಟೈಪ್? ಇದ್ರಲ್ಲಿ ಏನಾದ್ರೂ ಡೌಟ್ಸ್ ಇದ್ರೆ ನೀವು ಕೇಳಿ. ಇದನ್ನ ಸೇಮ್ ಪ್ಯಾಟರ್ನ್ ರಿಪೀಟ್ ಮಾಡಬೇಕು ಟಿಲ್ ದ ಎಂಡ್.
ಹೇರ್ ಸ್ಟೈಲ್ ಮಾಡುವಾಗ ನೀವು ಮೇಕಪ್ ಆರ್ಟಿಸ್ಟ್ ಯಾರಾದ್ರೂ ಇದ್ರೆ ನೀವು ಮೇಕಪ್ ಕಂಟಿನ್ಯೂ ಮಾಡ್ಬೋದು. ಸೊ ನೋಡಿ 1 2 3 4 5 ಆಯ್ತು. 6ನೇ ಇದಕ್ಕೆ ನೀವು ಇದನ್ನ ನಾಟ್ ಮಾಡ್ಕೊಳ್ಳಿ. ಇದು ಓಪನ್ ಆಗದೆ ಇರೋ ತರ ಇಲ್ಲಿ ಒಂದು ಸಣ್ಣ ಕ್ಲಿಪ್ ಹಾಕೊಳ್ಳಿ, ಆಮೇಲೆ ಇದನ್ನ ತೆಗಿಬಹುದು, ನಾನು ಹೇಳ್ತೀನಿ. ಸೊ ಎಕ್ಸ್ಟೆನ್ಷನ್ ಕೊಡ್ಲೆ. ಈಗ ಒಂದು ಡೋನಟ್ ತಕೊಳ್ಳಿ ಈ ತರ. ಇದು ಗೊತ್ತಿದೆಯಲ್ಲ ನಿಮ್ಗೆ, ಯು ಆಲ್ ನೋರ್ ಅಬೌಟ್ ದಿಸ್ ಡೋನಟ್ ರೈಟ್? ಓಕೆ, ಜಸ್ಟ್ ಪ್ಲೇಸ್ ಇಲ್ಲಿ ಒಂದು ಇಟ್ಬಿಟ್ಟು ಅದನ್ನ ಪಿನ್ ಮಾಡ್ಕೊಳ್ಳಿ. ತುಂಬಾ ಯು ಪಿನ್ ಹಾಕ್ಬೇಡಿ, ಅಟ್ ಲೀಸ್ಟ್ 2 ಇಲ್ಲ 3 ಯು ಪಿನ್ ಅಲ್ಲಿ ನಾವು ಅದನ್ನ ಸೆಕ್ಯೂರ್ ಮಾಡ್ಕೋಬೇಕು. ಇದು ನಿಮ್ಗೆ ಯಾವ ಟೈಪ್ ಎಷ್ಟು ದೊಡ್ಡ ಹೇರ್ ಸ್ಟೈಲ್ ಬೇಕು ಅದನ್ನ ಡಿಪೆಂಡ್ ಮಾಡ್ಕೊಂಡು ನೀವು ಈ ಹೇರ್ ಸ್ಟಫಿಂಗ್ ಅನ್ನ ಅಟ್ಯಾಚ್ ಮಾಡ್ಕೊಳ್ಳಿ. ಬೇಸ್ಡ್ ಆನ್ ಯೋರ್ ಹೇರ್ ಸ್ಟೈಲ್, like what is the height and the length is required, you all keep the donut in the same position. ಇದನ್ನ ಇಲ್ಲಿ ಇಟ್ಬಿಟ್ಟು ಈ ಕ್ಲಿಪ್ ಅನ್ನ ತೆಗಿರಿ. ನಾನು ಫಸ್ಟ್ ಒಂದು ಕ್ಲಿಪ್ ಹಾಕಿದ್ದೆ ಅಲ್ಲ ಇಲ್ಲಿ ಎಂಡಿಗೆ ನಾಟ್ ಹಾಕಿ, ಆ ಕ್ಲಿಪ್ ಅನ್ನ ತೆಗೆದು ಅದರ ಮೇಲೆ ಒಂದು ಸಣ್ಣ ಡೋನಟ್ ಇಟ್ಬಿಟ್ಟು ಪಿನ್ ಮಾಡಿಬಿಡಿ. ಅದೇ ಕ್ಲಿಪ್ಪು ಯೂಸ್ ಮಾಡಿ. ಅವಾಗ ಏನಾಗುತ್ತೆ ಗೊತ್ತಾ, ಆ ಎಂಡ್ ನಿಮಗೆ ಕಾಣಲ್ಲ, ಗೊತ್ತಾಗಲ್ಲ. ಎಂಡಿಗೆ ಇಲ್ಲಿ ಒಂದು ಯು ಪಿನ್. ಇದು ಶೇಪ್ ಗೊತ್ತಾಯ್ತಾ ನಿಮಗೆ? ಎವ್ರಿವನ್ ಗಾಟ್ ದ ಶೇಪ್? ಸೊ ನೀವು ಹೇರ್ ಸ್ಟೈಲ್ ಮಾಡೋ ಮೊದಲೇ ಯಾವ ಶೇಪಲ್ಲಿ ಹೇರ್ ಸ್ಟೈಲ್ ಬರಬೇಕು ಅನ್ನೋದನ್ನ ನೀವು ಫಸ್ಟ್ ರೆಡಿ ಮಾಡ್ಕೊಳ್ಳಿ. ಆವಾಗ ನಿಮಗೆ ಡೋನಟ್ ಪ್ಲೇಸ್ ಮಾಡಲಿಕ್ಕೆ ಅಲ್ವಾ ಯಾವ ಥರ ಸ್ಟಫಿಂಗ್ಸ್ ಇಡಬೇಕು ಅನ್ನೋದು ನಿಮಗೆ ಕರೆಕ್ಟಾಗಿ ಐಡಿಯಾ ಸಿಗುತ್ತೆ. ಹೇರ್ ಸ್ಟೈಲು ಅದೇ ಶೇಪಲ್ಲಿ ಬರುತ್ತೆ. ಗೊತ್ತಾಯ್ತಾ? ಎವ್ರಿವನ್ ಅಂಡರ್ಸ್ಟುಡ್? ಕ್ಲಿಯರ್? ಐ ಕ್ಯಾನ್ ಗೋ ಹೆಡ್ ನೌ? ಓಕೆ. ಸೊ ನೌ ವಾಟ್ ಯು ಕ್ಯಾನ್ ಡೂ ಇಸ್, ನಿಮಗೆ ಈ ಹೇರ್ ಸ್ಟೈಲಲ್ಲಿ ಇಷ್ಟೇ ಮಾಡಿ ಈ ಹೇರ್ ಓಪನ್ ಹೇರ್ ಬಿಡಬೇಕು ಅಂತ ಅನ್ಸಿದ್ರೆ ಇಲ್ಲಿ ಎಕ್ಸ್ಟೆನ್ಷನ್ ಇಟ್ಟು ಈ ಹೇರ್ ಅನ್ನ ನೀವು ಕರ್ಲ್ಸ್ ಮಾಡಿ ಬಿಡ್ಬೋದು. ಗೊತ್ತಾಯ್ತಾ? ಇದೊಂದು ಹೇರ್ ಸ್ಟೈಲ್ ಆಗುತ್ತೆ. ಎಕ್ಸ್ಟೆನ್ಷನ್ ಹಾಕಿ ಈ ಹೇರ್ ಅನ್ನ ಒರಿಜಿನಲ್ ಹೇರ್ ಅನ್ನು ಕರ್ಲ್ಸ್ ಮಾಡಿ ಇದ್ರ ಜೊತೆಗೆ ಮಿಕ್ಸ್ ಮಾಡಿದ್ರೆ ನಿಮ್ಗೆ ಇದೊಂದು ಹೇರ್ ಸ್ಟೈಲ್ ತರ ಆಗುತ್ತೆ. ಇದೊಂಥರ ಓಪನ್ ಹೇರ್ ಸ್ಟೈಲ್ ಆಯ್ತು. ಇವಾಗ ಇದನ್ನು ನಾವು ಒನ್ ಟೈಪ್ ಅಲ್ಲಿ ಕ್ರಿಯೇಟ್ ಮಾಡೋಣ, ವೆಸ್ಟರ್ನ್ ಸ್ಟೈಲ್ ಅಲ್ಲಿ. ಅದಕ್ಕೆ ಈ ಎಕ್ಸ್ಟೆನ್ಷನ್ ಬೇಡ. ಈ ಮಿಡಲ್ ಲೇಸ್ ಅನ್ನ ಕರೆಕ್ಟ್ ಆಗಿ ಶೋಕೇಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಕರೆಕ್ಟ್ ಬರುತ್ತಾ ಅಂತ ನೋಡಿ. ಈ ತರ ಕರೆಕ್ಟ್ ಮಿಡಲ್ ಆಗಿ ಅದು ಓಪನ್ ಆಗಿ ಕಾಣ್ಬೇಕು. ಫುಲ್ ಲೇಸಸ್ ಕಾಣ್ತಾ ಇದೆಯಲ್ಲ ಇವಾಗ. ಇದೇ ಹೇರ್ ಎಸೆಸರಿ. ಇದಕ್ಕೆ ಬೇರೆ ಯಾವ ಎಸೆಸರಿನೂ ನಾವು ಯೂಸ್ ಮಾಡಲ್ಲ. ಇದೇ ಹೇರ್ ಎಸೆಸರಿ ಇದಕ್ಕೆ. ಇದನ್ನ ಕೋಮ್ ಮಾಡ್ಕೊಳ್ಳಿ. ಇದರಲ್ಲಿ ಯಾವುದೇ ರೀತಿಯ ನಾಟ್ಸ್ ಇರಬಾರ್ದು. ಎಷ್ಟು ಸಲ ಬೇಕೋ ಅಷ್ಟು ಸಲ ನೀವು ಕೋಮ್ ಮಾಡ್ಕೊಳ್ಳಿ. ನಿಮ್ಗೆ ಎಷ್ಟು ಫ್ರೀ ಹ್ಯಾಂಡ್ ಆಗುತ್ತೋ ಅಲ್ಲಿ ತನಕ ನೀವು ಇದನ್ನ ಕೋಮ್ ಮಾಡ್ಕೊಳ್ಳಿ. ಕೋಮ್ ಆಸ್ ಮೆನಿ ಆಸ್ ಟೈಮ್ ಪಾಸಿಬಲ್ so that you will remove all the knots in it. So now what you do is you just spread the hair.
ಈ ತರ ಪುಲ್ ಮಾಡಿಬಿಟ್ಟು ಅದಕ್ಕೆ ಕ್ಲಿಪ್ ಹಾಕಿ ಸೆಕ್ಯೂರ್ ಮಾಡಿ ನೀವು. ಇಲ್ಲಿ ಇನ್ನೊಂದ್ಸತಿ ಕೋಮ್ ಮಾಡ್ಕೊಳ್ಳಿ ಮೆಲ್ಲ. ಜಾಸ್ತಿ ಕೋಮ್ ಮಾಡಿದ್ರೆ ಇದು ಹೊರಗಡೆ ಬರುತ್ತೆ. ಸ್ಪ್ರೇ ಈ ತರ ಮಾಡ್ಕೊಳ್ಳಿ ಇದನ್ನ. ಇಲ್ಲಿ ಒಂದು ಹೇರ್ ಪಿನ್ ಅಲ್ಲಿ ಇದನ್ನ ಸೆಕ್ಯೂರ್ ಮಾಡ್ಕೊಳ್ಳಿ. ಶೇಪ್ ಚೆನ್ನಾಗಿ ಕ್ರಿಯೇಟ್ ಮಾಡ್ಕೊಳ್ಳಿ. ಇದು ಒಂಥರ ಪೆಟಲ್ಸ್ ತರ ಬರಬೇಕು. ಆಮೇಲೆ ಒಂದು ಸೆಕ್ಷನ್ ಆದ್ಮೇಲೆ ಇದು ನಿಮಗೆ ಈಸಿ ಆಗುತ್ತೆ, ಯಾಕಂದ್ರೆ ಇದು ಆಲ್ರೆಡಿ ಸೆಕ್ಷನ್ ವೈಸ್ ನಾವು ಥ್ರೆಡ್ ಅಲ್ಲಿ ಫಿಕ್ಸ್ ಮಾಡಿದೀವಲ್ಲ ಲೇಸ್ ಅಲ್ಲಿ. ಸೊ ಇದು ನಿಮ್ಗೆ ಈಸಿ ಆಗುತ್ತೆ. ಸೊ ಇವಾಗ ಇದನ್ನು ಅಷ್ಟೇ ಕೋಮ್ ಮಾಡ್ಕೊಳ್ಳಿ, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕೋಮ್ ಮಾಡ್ಕೊಳ್ಳಿ. ಒಂದೇ ಒಂದು ನಾಟ್ಸ್ ಇರಬಾರ್ದು. ಇದನ್ನ ಈಕ್ವಲ್ ಆಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಈ ತರ. ಇಲ್ಲಿ ಒಂದು ಯು ಪಿನ್ ಇಟ್ಕೊಳ್ಳಿ, ಹಾಕೊಳ್ಳಿ ಈ ಬೇಸ್ ಅಲ್ಲಿ. ಎಂಡ್ ಅಲ್ಲಿ ಟೈಟ್ ಆಗಿ ಹಾಕ್ಬೇಡಿ, ಲೂಸ್ ಅಲ್ಲಿ ಇಟ್ಕೊಳ್ಳಿ. ಸೊ ಇವಾಗ ಇದನ್ನ ಇಲ್ಲಿ ಸ್ಲೈಟ್ ಆಗಿ ಪುಲ್ ಮಾಡಿ. ಈಗ ಈ ಸೆಕ್ಯೂರ್ ಮಾಡಿದ್ದ ಯು ಪಿನ್ ಅನ್ನ ತೆಗಿರಿ. ಸ್ಪ್ರೇ ಮಾಡಬೇಕಾದ್ರೆ ಬೇಸಿಗೂ ಸ್ಪ್ರೇ ಮಾಡಿ, ಡೋನಟ್ ಮೇಲೂ ಸ್ಪ್ರೇ ಮಾಡಿ, ಹೇರ್ ಮೇಲೂ ಮಾಡಿ. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅದು ಕರೆಕ್ಟ್ ಆಗಿ ಅಂಟ್ಕೊಂಡು ಇಟ್ಕೊಂಡ್ಬಿಡುತ್ತೆ. ಹೇರ್ ಸ್ಟೈಲು ನಿಮ್ದು ಅಲ್ಲಾಡಲ್ಲ. ನೀವು ಒಂದು ವೇಳೆ ಕ್ಲಿಪ್ ಹಾಕದಲ್ಲೇ ಇದು ಮರ್ದು ಹೋದ್ರು ಅಲ್ಲ, ಕ್ಲಿಪ್ ಲೂಸ್ ಆದ್ರೂ ಅದು ಟೈಟ್ ಆಗಿ ಇರುತ್ತೆ. ಡೌಟ್ಸ್ ಇದೆಯಾ ಯಾರಿಗಾದ್ರೂ ಡೌಟ್ಸ್ ಇದೆಯಾ? ನೋಡಿ ಈ ತರ ಲೂಸ್ ಆಗಿ ಹಾಕೊಂಡ್ಬಿಡಿ. ಅದೇ ತರ ರಿಪೀಟ್ ಮಾಡ್ಕೊಳ್ಳಿ. ಈಗ ಎರಡರಲ್ಲಿ ನಾವು ಎರಡೆರಡು ಸ್ಟ್ಯಾಂಡ್ ತೆಗೆದ್ವಲ್ಲ, ಈಗ ಮೂರನೇ ಸ್ಟ್ಯಾಂಡ್ ಮಾಡಬೇಕಾದ್ರೆ ಇದನ್ನ ನೀವು ಡೈರೆಕ್ಟ್ ಆಗೇ ಮಾಡಿ. ಒಂದೇ ಫುಲ್ ಮಾಡಿದ್ರೆ ಸಾಕು. ಸ್ಪ್ರೆಡ್ ಮಾಡೋ ಮೊದಲು ಈ ತರ ಡೋನಟ್ ಮೇಲೆ ಸ್ಪ್ರೇ ಮಾಡ್ಕೊಳ್ಳಿ. ಇವಾಗ ಇಲ್ಲಿ ಪಿನ್ ಮಾಡಬೇಕಾದ್ರೆ ಈ ತರ ಕ್ರಿಸ್ ಕ್ರಾಸ್ ಬರಬೇಕು. ಅದು ಇಟ್ ಶುಡ್ ಕಮ್ ಕ್ರಿಸ್ ಕ್ರಾಸ್, ದೆನ್ ಓನ್ಲಿ ಯುವರ್ ಹೇರ್ ಸ್ಟೈಲ್ ವಿಲ್ ಲುಕ್ ನೈಸ್.
ಈ ಹೇರ್ ಸ್ಟೈಲಿಗೆ ನಿಮಗೆ ಕ್ರಿಂಪಿಂಗ್ ಮಾಡಬೇಕಾದ್ರೂ ಅಷ್ಟೇ ರೂಟಿಂದ ಒಂದು 6 ಇಂಚಸ್ ಬಿಟ್ಟು ನೀವು ಕ್ರಿಂಪ್ ಮಾಡಿ. ಯಾಕೆ ಅಂತ ಹೇಳಿದ್ರೆ ನಿಮಗೆ ಕ್ರಿಂಪಿಂಗ್ ಟೈಮ್ ಆಲ್ಸೋ ವಿಲ್ ಬಿ ಸೇವ್ಡ್. ಕ್ರಿಂಪಿಂಗ್ ಟೈಮು ಸೇವ್ ಆಗುತ್ತೆ ಮತ್ತು ನಿಮಗೆ ಇದು ಈಸಿಯಾಗಿ ಫಾಸ್ಟೆಸ್ಟ್ ಆಗಿ ಟ್ರೆಂಡಿಯಾಗೂ ಕಾಣುತ್ತೆ. ಖಾಲಿ 6 ಇಂಚ್ ಬಿಟ್ಟು ಮಾತ್ರ ಕ್ರಿಂಪ್ ಮಾಡಿ, ಲೆಂತಿಗೆ ಮಾತ್ರ ಕ್ರಿಂಪ್ ಮಾಡಿ, ರೂಟಲ್ಲಿ ಕ್ರಿಂಪ್ ಮಾಡಬೇಡಿ. ರೂಟಲ್ಲಿ ಕ್ರಿಂಪ್ ಮಾಡಿದರೆ ನಿಮಗೆ ಪೋನಿ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಯಾರೆಲ್ಲ ಕ್ರಿಂಪ್ ಮಾಡಿ ಹೇರ್ ಸ್ಟೈಲ್ ಮಾಡ್ತೀರಾ? ಇಲ್ಲಿ ವಿದೌಟ್ ಕ್ರಿಂಪಿಂಗ್ ಮಾಡ್ತೀರಾ ನೀವು? ಈಗ ಮತ್ತೆ 2 ಸಲ ಫುಲ್ ಮಾಡಿ, ಇದನ್ನ 2 ಸ್ಟ್ರ್ಯಾಂಡ್ ಅಲ್ಲಿ ಫುಲ್ ಮಾಡ್ಕೊಳ್ಳಿ. ಈ ಹೇರ್ ಅನ್ನೆಲ್ಲ ನಾನು ಏನ್ ಮಾಡ್ತೀನಿ ಅಂತ ಯಾರಾದ್ರೂ ಹೇಳ್ತೀರಾ? ಯಾವಾಗ? ಕರೆಕ್ಟ್. ಮಾಡಿದ್ದೀರಾ ಈ ಹೇರ್ ಸ್ಟೈಲ್? ಟ್ರೈ ಮಾಡಿದ್ದೀರಾ? ಆದ್ರೆ ಇಷ್ಟು ಈಸಿಯಾಗಿ ಅನಿಸ್ಲಿಲ್ಲ ಅಲ್ಲ? ಇವತ್ತು ಸ್ವಲ್ಪ ಈಸಿ ಅನಿಸ್ತಾ? ಈಸಿ ಟೆಕ್ನಿಕ್ ಅಂತ ಅನಿಸ್ತಾ ಇದು? ನೀವು ಮೋಸ್ಟ್ಲಿ ರೂಟಲ್ಲಿ ಕ್ರಿಂಪ್ ಮಾಡ್ತಿದ್ರಿ ಅನ್ಸುತ್ತೆ. 1 ಇಂಚ್ ಅಲ್ಲ, ನೀವು ಮಿನಿಮಮ್ 4 to 5 ಮ್ಯಾಕ್ಸಿಮಮ್ 6 ಇಂಚಸ್ ತನಕ ನೀವು ಬಿಟ್ಟು ಮಾಡಬೇಕು. ಆವಾಗ ನಿಮಗೆ ಪೋನಿ ಈ ತರ ಟೈಟ್ ಆಗಿ ಪೋನಿ ಬರುತ್ತೆ. ಪೋನಿ ಮಾಡಕ್ಕೆ ನಾನು ಏನು ಯೂಸ್ ಮಾಡಿರ್ಬೋದು ಹೇಳಿ? ಏನಿಂದ ನಾನು ಇದು ಹೇರ್ ಅನ್ನ ಫಿಕ್ಸ್ ಮಾಡಿದ್ದೀನಿ ಹೇಳಿ? ಯಾರಾದ್ರೂ ಹೇಳ್ತೀರಾ? ನಿಮ್ ಕ್ವಶನ್ಸಿಗೆ ಆನ್ಸರ್ ಮಾಡಿದ್ರೆ ಗಿಫ್ಟ್ ಕೊಡ್ತಾರೆ. ರಬ್ಬರ್ ಬ್ಯಾಂಡ್ ಕರೆಕ್ಟ್. ಆದ್ರೆ ಹೇರ್ ಅನ್ನ ಸ್ಟಿಫ್ ಆಗಿ ಮಾಡಕ್ಕೆ ನಾನು ಏನೆಲ್ಲ ಯೂಸ್ ಮಾಡಿದ್ದೀನಿ ನಾನು ಹೇಳ್ದೆ ಅದನ್ನ ಫಸ್ಟಿಗೆ. ಯಾರಾದ್ರೂ ಎದುರುಗಡೆ ಬಂದು ಹೇಳಿ, ನನಗೆ ಕೇಳಿಸ್ತಾ ಇಲ್ಲ. ಶೈನ್ ಸ್ಪ್ರೇ ಅಲ್ಲ, ಶೈನ್ ಸ್ಪ್ರೇ ನಾನು ಇನ್ನೂ ಯೂಸೇ ಮಾಡಿಲ್ಲ. ಕೇಳ್ತಾ ಇಲ್ಲ, ಜೋರಾಗಿ ಹೇಳಿ. ವಾಟರ್ ಸ್ಪ್ರೇ ಅಲ್ಲ. ಯಾವ ಸ್ಪ್ರೇ ಹೇಳಿ? ಯಾರಾದ್ರೂ ಮುಂದೆ ಬಂದು ಹೇಳ್ತೀರಾ ಒಬ್ರು? ಯಾರಾದ್ರೂ ಮುಂದೆ ಬಂದು ಹೇಳ್ತೀರಾ? ಯಾರಾದ್ರೂ ಸ್ಟೇಜಿಗೆ ಬರ್ತೀರಾ? ಬರ್ತೀರಾ? ಯಾರೂ ಬರಲ್ವಾ? ಯಾಕೆ? ಇದನ್ನ ನೀವು ಈ ತರ ಸೆಕ್ಯೂರ್ ಮಾಡಿ. ಯಾರು ಹೇಳಿದ್ರು ಹೇಳಿ ಫಿಕ್ಸಿಂಗ್ ಸ್ಪ್ರೇ ಅಂತ? ಬನ್ನಿ. ಸೆಟ್ಟಿಂಗ್ ಸ್ಪ್ರೇ ಅಲ್ಲ, ಫಿಕ್ಸಿಂಗ್ ಸ್ಪ್ರೇ. ಫಿಕ್ಸಿಂಗ್ ಸ್ಪ್ರೇ ಯೂಸ್ ಮಾಡಿದೀವಿ. ಯಾಕಂದ್ರೆ ಫಿಕ್ಸಿಂಗ್ ಸ್ಪ್ರೇಯಲ್ಲಿ ಗ್ಲೂ ಇರುತ್ತೆ. ಗ್ಲೂ ಇರೋದ್ರಿಂದ ಅದು ಕರೆಕ್ಟ್ ಆಗಿ ಅಂಟುತ್ತೆ. ಇದಿಲ್ಲದೆ ಇದ್ರೆ ನಿಮ್ಮ ಹತ್ರ ಇದಾದ್ರೂ ಯೂಸ್ ಮಾಡ್ಬೋದು. ಹೌದು, ಎರಡು ಯೂಸ್ ಮಾಡ್ಬೋದು. ಆದ್ರೆ ಫಿಕ್ಸ್ ಇದರಲ್ಲಿ ಸ್ವಲ್ಪ ಗ್ಲೂ ಕ್ವಾಂಟಿಟಿ ಜಾಸ್ತಿ ಇರುತ್ತೆ. ಇದರಲ್ಲೂ ಇದು ಚೆನ್ನಾಗಿದೆ, ಆದ್ರೆ ಇದರಲ್ಲಿರುವಷ್ಟು ಗ್ಲೂ ಕ್ವಾಂಟಿಟಿ ಇದರಲ್ಲಿ ಇಲ್ಲ, ಸ್ವಲ್ಪ ಕಡಿಮೆ ಇದೆ. ಇದು ಸ್ವಸ್ಕಾಫ್, ಇದು ಸ್ವಸ್ಕಾಫ್ ಇದೆ ಪಿ ಅಂತ. ತಗೊಳ್ಳಿ. ಒಂದು ಇದಾದ ತಕ್ಷಣ ನಾನು ನಿಮಗೆ ಬಿಡ್ತೀನಿ, ನೀವು ತಗೊಳ್ಳಿ.
ಏನಾದ್ರೂ ಡೌಟ್ಸ್ ಇದೆಯಾ ಇಷ್ಟ ತನಕ?